ಜೋಳದ ನುಚ್ಚಿನ ಇಡ್ಲಿ ಮಾಡೋಕ್ಕೆ ಫಸ್ಟ್ ಜೋಳನ ಇದು ತೊಳೆದ್ಬಿಟ್ಟು ರಾತ್ರಿ ನೆನೆ ಹಾಕಿ ಅದನ್ನು ಬೆಳಗ್ಗೆ ಸೋರು ಹಾಕಿಬಿಟ್ಟು ಒಣಗಿಸ್ಬಿಟ್ಟು ಆಮೇಲೆ ಒಂದು 10 ನಿಮಿಷ ಒಣಗಾದ್ಮೇಲೆ ಅದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಪಲ್ಸ್ ಮೋಡಲ್ಲಿ 2-3 ಸರಿ ಗ್ರೈಂಡ್ ಮಾಡಿದರೆ ಜೋಳದ ನುಚ್ಚು ರೆಡಿ ಆಗುತ್ತೆ. ಇವಾಗ ಇಲ್ಲಿ 2 ಗ್ಲಾಸ್ ಜೋಳದ ನುಚ್ಚು ತೊಗೊಂಡಿದ್ದೀನಿ. ಅದನ್ನು 2-3 ಸರಿ ತೊಳ್ಕೊಂಡು ಅದನ್ನು ಒಂದು 7-8 ಅವರ್ ನೆನೆ ಹಾಕಬೇಕು. ನೆನೆ ಹಾಕಿದ್ಮೇಲೆ 3/4 ಕಪ್ಪಷ್ಟು ಇದು ಉದ್ದಿನಬೇಳೆ ಅದನ್ನು ಮತ್ತು 1 ಸ್ಪೂನ್ ಮೆಂತ್ಯ ಹಾಕಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು 3 ಅವರ್ಸ್ ನೆನೆ ಹಾಕಬೇಕು. 1 ಹಿಡಿ ಅವಲಕ್ಕಿ ಅದನ್ನು ನೆನೆ ಹಾಕಿ ಇವಾಗ ಫಸ್ಟ್ ಉದ್ದಿನಬೇಳೆನ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಅವಲಕ್ಕಿ ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಆದಮೇಲೆ ಇವಾಗ ಜೋಳದ ನುಚ್ಚು ಅದು ನೆಂದಿರುತ್ತಲ್ಲ ಅದನ್ನು ಗಟ್ಟಿಯಾಗಿ ಹಿಂಡಿಬಿಟ್ಟು ಇವಾಗ ಅದು ಉದ್ದಿನಬೇಳೆಗೆ ಹಾಕಬೇಕು. ಚೆನ್ನಾಗಿ ಹಿಂಡ್ಕೊಂಡು ಹಾಕಬೇಕು. 1-2 ಸರಿ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಈಗ ಮುಚ್ಚಳ ಮುಚ್ಚಿ ರಾತ್ರಿ ಇಟ್ಬಿಡ್ಬೇಕು. ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಇದು ಹುದುಗ್ ಬಂದಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಸೋಡಾ ಹಾಕ್ಬೇಕು. ಚಿಟಿಕೆ ಸೋಡಾ ಹಾಕಿ ಕಲಿಸ್ಬೇಕು. ಸೋಡಾ ಇದು ಆಪ್ಷನಲ್ಲು. ಇವಾಗ ಮತ್ತೆ ಹಾಕಿ ಕಲಿಸಿದ್ಮೇಲೆ ಇವಾಗ ಒಂದು ಇಡ್ಲಿ ತಟ್ಟೆನಲ್ಲಿ ಒಂದು ಎಲೆ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಇವಾಗ ಇಡ್ಲಿ ಹಿಟ್ಟನ್ನು ಹಾಕಬೇಕು. ಹಾಕಿದ್ಮೇಲೆ ಇದನ್ನು ಒಂದು 10 ನಿಮಿಷ ಸ್ಟೀಮ್ ಮಾಡಬೇಕು. 10 ನಿಮಿಷ ಸ್ಟೀಮ್ ಆದಮೇಲೆ ಇದು ಇಡ್ಲಿ ಜೋಳದ ನುಚ್ಚಿನ ಇಡ್ಲಿ ರೆಡಿ ಆಗುತ್ತೆ. ಇದು ಡಯಾಬಿಟಿಸು ಮತ್ತು ಅಕ್ಕಿದು ತಿನ್ನೋಕೆ ಇಷ್ಟ ಇಲ್ಲದೆ ಇರೋರು ಈ ರೀತಿ ಮಾಡ್ಕೊಂಡು ತಿನ್ಬೋದು. ಇದ್ರ ಜೊತೆಗೆ ನಾನು ಇಲ್ಲಿ ಕೆಂಪು ಚಟ್ನಿ ಮಾಡಿದ್ದೀನಿ. ಕೆಂಪು ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ.